ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಹೈಪರ್ ಎಸಿಡಿಟಿಗೆ ಕೆಲವೊಂದಿಷ್ಟು ಆಸನಗಳನ್ನು ಮಾಡಿದ್ದೀರಾ. ಇಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನು ಮಾಡೋಣ. ಉಷ್ಟ್ರಾಸನ. ನಿಧಾನವಾಗಿ ಎದ್ದು ಕೂತ್ಕೊಳ್ಳಿ. ನಿಧಾನವಾಗಿ ವಜ್ರಾಸನದಲ್ಲಿ ಎದ್ದು ಕೂತ್ಕೊಳ್ಳಿ. ಈಗ ನಿಧಾನವಾಗಿ ಮಂಡಿ ಮೇಲೆ ಎದ್ದು ನಿಂತ್ಕೊಳ್ಳಿ. ಎರಡೂ ಮಂಡಿಯನ್ನು ಅಗಲಿಸಿ ಭುಜದ ಅಂತರದಲ್ಲಿ, ಎರಡೂ ಕಾಲುಗಳು ಏನಿರಬೇಕಂತ ಭುಜದ ಅಂತರದಲ್ಲೇ ಇರಬೇಕು, ಗ್ಯಾಪು. ಎರಡೂ ಕೈಗಳನ್ನು ಭುಜದ ಸಮನಾಗಿ ಮುಂದುಗಡೆ ತೊಗೊಂಬರ್ಬೇಕು, ಎರಡೂ ಕೈಗಳನ್ನು. ಈಗ ಒಂದು ಬೇಸಿಕ್ಕು ಒಂದು ಅಡ್ವಾನ್ಸ್ ಮಾಡಿ ತೋರಿಸ್ತಾರೆ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಏನು ಮಾಡಬೇಕಂದ್ರೆ ಎರಡೂ ಕೈಗಳನ್ನ ಹಿಂದುಗಡೆ ತೊಗೊಂಡು ಹೋಗ್ಬೇಕು. ಉಸಿರನ್ನು ಬಿಡ್ತಾ ಸೊಂಟದ ಭಾಗವನ್ನು ಸರಿಯಾಗಿ ಹಿಡ್ಕೊಂಡು ಹಿಂದುಗಡೆ ಬಾಗ್ತಾರೆ ಇವರು. ಇದು ಬೇಸಿಕ್. ಈ ರೀತಿ ಸೊಂಟದ ಭಾಗವನ್ನು ಹಿಡ್ಕೊಂಡು ನಿಧಾನವಾಗಿ ಹಿಂದುಗಡೆ ಬೆಂಡ್ ಆಗಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಈಗ ಇದು ಅಡ್ವಾನ್ಸ್. ಕೈಗಳನ್ನು ಏನು ಮಾಡಬೇಕಂತಂದರೆ ಪಾದದ ಮೇಲೆ ಇಟ್ಟು ಸರಿಯಾಗಿ ಬೆಂಡಾಗಿ ಸರಿಯಾಗಿ ಉಸಿರಾಡಿಸ್ತಕ್ಕಂಥದ್ದು. ಇಲ್ಲಿ ನೋಡಿ ಏನು ತಪ್ಪು ಮಾಡಿದ್ದಾರೆ. ನಾವು ಉಷ್ಟ್ರಾಸನ ಮಾಡ್ತೀವಿ, ಏನು ತಪ್ಪಿಲ್ಲಿ? ಕಣ್ಣನ್ನು ಓಪನ್ ಮಾಡಿದ್ದಾರೆ. ಕಣ್ಣು ಈ ರೀತಿ ಓಪನ್ ಮಾಡಿದರೆ ಅದ್ರ ಬೆನಿಫಿಟ್ ಸಿಗಲ್ಲ. ಕಣ್ಣು ಮುಚ್ಚಿ ಮಾಡಬೇಕಾಗತ್ತೆ. ಕಣ್ಣು ಮುಚ್ಚಿ ಸರಿಯಾಗಿ ಉಸಿರಾಡಿ. ಈ ರೀತಿ ಮಾಡಿದಾಗ ಮಾತ್ರ ಅದ್ರದ್ದು ಏನಾಗುತ್ತೆ ಅಂದರೆ ನಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಉಷ್ಟ್ರಾಸನ ಅಂತ ಯಾಕಂತೀವಿ ಇದಕ್ಕೆ? ಇದು ಒಂಟೆಯನ್ನು ಹೋಲುವಂಥ ಆಸನ. ಒಂಟೆ ಆ ಮರುಭೂಮಿಯಲ್ಲಿದ್ದರೂ ಕೂಡ ಅದ್ರ ತಾಪಮಾನ ಏನು ಮಾಡ್ತದಂದ್ರೆ ಬ್ಯಾಲೆನ್ಸ್ ಮಾಡ್ಕೋತೈತೆ. ಅದೇ ರೀತಿ ಈ ಆಸನ ಒಂದು ಮಾಡಿದರೆ ನಮ್ಮ ಬಾಡಿ ತಾಪಮಾನ ಏನಿರ್ತೈತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ತಾ ಮೇಲ್ಗಡೆ ಬನ್ನಿ. ಎರಡೂ ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ. ನಿಧಾನವಾಗಿ ಎರಡೂ ಕೈಗಳನ್ನು ಮುಂದ್ಗಡೆ ತೊಗೊಂಬನ್ನಿ. ಎಸ್, ನಿಧಾನವಾಗಿ ಅಲ್ಲೇ ಕೂತ್ಕೊಳ್ಳಿ ವಜ್ರಾಸನದಲ್ಲಿ. ಎರಡೂ ಕೈನ ಮಂಡಿ ಮೇಲೆ ಇಡಿ. ಈಗ ಪರ್ವತಾಸನ ಮಾಡೋಣ. ಭೂಧರ ಆಸನ ಅಂತೂ ಹೆಸರು ಇದಕ್ಕೆ. ಪರ್ವತಾಸನ ಅನ್ನೋದು ಒಂದು ಹೆಸರು. ಎರಡೂ ಕೈಗಳನ್ನು ಏನು ಮಾಡಬೇಕಂತಂದರೆ ಮುಂದ್ಗಡೆ ಕೈಗಳನ್ನ ನೆಲಕ್ಕೆ ಇಡಿ. ಈಗ ನಿಧಾನವಾಗಿ ಏನು ಮಾಡ್ಬೇಕಂದ್ರೆ ಮಂಡಿಯನ್ನು ಮೇಲ್ಗಡೆ ಲಿಫ್ಟ್ ಮಾಡಬೇಕು. ಪೂರ್ತಿ ಎಷ್ಟಾಗುತ್ತೋ ಅಷ್ಟು ಸ್ಪೈನಲ್ ಕಾರ್ಡ್ ಒಳಗಡೆ ತೊಗೊಂಡು ಹೋಗ್ಬಿಟ್ಟು ತಲೆಯನ್ನು ಒಳಗಡೆ ತೊಗೊಂಡು ಹೋಗ್ಬೇಕು. ಹೊಟ್ಟೆಯನ್ನು ನೋಡ್ತಾ ಉಸಿರಾಡಿಸ್ಬೇಕು. ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮಗೆ ಪೂರ್ತಿ ಆದರೆ ಇಲ್ಲ ಆಗಲೇ ಇದ್ದರೆ ಈ ರೀತಿ ಮಾಡಿ, ಇಷ್ಟೇ ಸರಿಯಾಗತ್ತೆ. ನಿಮ್ಮ ಪೂರ್ತಿ ಬರದೇ ಇದ್ದರೆ ಆ ರೀತಿ ಮಾಡಿ. ಬಂದರೆ ಈ ರೀತಿ ಪೂರ್ತಿ ಒಳಗಡೆ ತೊಗೊಂಡು ತಲೆಯನ್ನು ನೆಲಕ್ಕೆ ಹಚ್ಚಿ ಈ ರೀತಿ ಮಾಡ್ಬೋದು. ಇಲ್ಲಿ ನೀವು ಹೊಟ್ಟೆಯನ್ನು ನೋಡ್ತಾ ಉಸಿರಾಡಿಸ್ಬೇಕಾಗತ್ತೆ. ಕಣ್ಣು ಮುಚ್ಚೋ ಹಾಗಿಲ್ಲ. ನಿಮ್ಮ ನಾಭಿ ಭಾಗವನ್ನು ನೋಡ್ತಾ ಉಸಿರಾಡಬೇಕಾಗತ್ತೆ. ಅಂದರೆ ಇದಕ್ಕೆ ಸರಿಯಾಗಿ ನೀವು ಮಾಡಿದ್ದು ಕರೆಕ್ಟ್ ಆಗುತ್ತೆ. ಮತ್ತು ಇದರಿಂದ ಏನಾಗುತ್ತೆ, ನಿಮಗೆ ಉಪಯುಕ್ತ ಆಗುತ್ತೆ ಈ ಒಂದು ಆಸನ ಮಾಡೋದ್ರಿಂದ. ಉಸಿರಾಡಬೇಕು ಸರಿಯಾಗಿ. ಎಸ್, ನಿಧಾನವಾಗಿ ವಿಶ್ರಾಂತಿ ಸ್ಥಿತಿ ಬನ್ನಿ. ಉಸಿರು ತೆಗೆದುಕೊಳ್ತಾ ಮಂಡಿಯನ್ನು ತಳಗಡೆ ಹಚ್ಚಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಎಸ್, ಈಗ ಮುಂದಿನ ಅಭ್ಯಾಸ ಯೋಗಾಸನ. ಯೋಗಾಸನ ಹೆಂಗೆ ಮಾಡೋದು ಎಲ್ಲರೂ ಹೇಳ್ತಾರೆ. ಇವತ್ತು ಯೋಗಾಸನ ಮಾಡಿದ್ವಿ, ಎಲ್ಲಿ ಹೋಗಿ ಬಂದ್ರಿ, ಏನು ಮಾಡಿದ್ರಿ ಅಂತಂದ್ರೆ ನಾವು ಯೋಗಾಸನ ಮಾಡಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಯೋಗಾಸನ ಅಂದರೆ ಏನು? ಇದು ಒಂದು ಆಸನದ ಹೆಸರು. ಯೋಗಾಸನ ಅಂದರೆ ಎಲ್ಲವೂ ಅಲ್ಲ. ಈ ತಪ್ಪಾದ ಕಲ್ಪನೆಗಳು ಹೆಂಗಂತಂದ್ರೆ ಕೊಡ ಇರ್ತದೆ, ಕೊಡದಲ್ಲಿ ನೀರು ಇರ್ತದೆ, ಬಿಂದಿಗೆ ಅಥವಾ ಕೊಡ ತೂತಾಗಿರ್ತದೆ. ನಾವೇನಂತೀವಿ, ಕೊಡ ಸೋರ್ತಾ ಇದೆ ಅಂತ ಹೇಳ್ತೀವಿ. ಅದು ಕೊಡ ಸೋರೋದಿಲ್ಲ, ನೀರು ಸೋರ್ತಾ ಇರ್ತದೆ. ಹಾಗೆ ಈಗ ನಮ್ಮ ಮನೆಯಲ್ಲಿ ಏನಂತಾರೆ, ತಾಯಿಯದು ಏನಂತಾರೆ, ಕಾಲಾಗ ಚಪ್ಪಲ್ ಹಾಕ್ಕೊಂಡು ಹೋಗಂತಾರೆ. ಎಂದಾದರೂ ಕಾಲಾಗ ಚಪ್ಪಲಿಗೆ ಹಾಕೊಳ್ಳಿಕ್ಕೆ ಬರ್ತದ? ಏನು ಬರಲ್ಲ. ಚಪ್ಪಲ್ದಾಗ ನಾವು ಕಾಲು ಹಾಕ್ತೀವಿ. ಹಾಗೆ ಏನಪ್ಪ ಅಂತಂತಂದ್ರೆ ಇದು ಮಿಸ್ಕಾನ್ಸೆಪ್ಷನ್ ಆಗಿದೆ. ಯೋಗಾಸನ 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 ಅಂತಾರೆ. ಅದು ಯೋಗಾಸನ ಅಂತಕ್ಕಂಥದ್ದು ಆಸನದಲ್ಲಿ ಒಂದು ಆಸನ. ಎಷ್ಟು 84 ಲಕ್ಷಣ ಆಸನದಲ್ಲಿ ಒಂದು ಆಸನವಾಗಿದೆ ಅಷ್ಟೇ. ಅದು ಯೋಗಾಸನ ಅಂದರೆ ಸಂಪೂರ್ಣವಲ್ಲ. ಈಗ ಯೋಗಾಸನವನ್ನು ಮಾಡೋಣ. ಇದು ಏನಪ್ಪ ಅಂತಂತಂದರೆ 84 ಲಕ್ಷದಲ್ಲಿ 32 ಆಸನಗಳನ್ನು ವರ್ಣಿಸಿದ್ದಾರೆ ಗೆರಂಡ ಸಂಹಿತದಲ್ಲಿ.
ಅದರಲ್ಲಿ ಇದು ಒಂದು ಆಸನ ಒಂದು ಕೂಡ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಚಿನ್ಮುದ್ರೆಯಲ್ಲಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಈಗ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಏನು ಮಾಡಬೇಕಂದ್ರೆ ಉಸಿರನ್ನು ಹಿಡಿದಿಟ್ಟುಕೋಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹಿಡಿದಿಟ್ಟುಕೊಂಡು ಗದ್ದವನ್ನು ಎದೆಗೆ ತೊಗೊಂಬರ್ಬೇಕು, ಹಚ್ಚಬೇಕು. ಇಲ್ಲಿ ಮೂಗಿನ ತುದಿಯನ್ನು ನೋಡ್ತಾ ಕೊಂಡಿರ್ಬೇಕು. ಈಗ ಮೂಗಿನ ತುದಿಯನ್ನು ನೋಡ್ತಾ ಕೂತ್ಕೋಬೇಕು. ಇದು ಯೋಗಾಸನವಾಗಿದೆ. ಯಾರು ಆಗುತ್ತಲ್ಲ ಅವ್ರು ಈ ರೀತಿ ಮಾಡಬೇಕಾದ್ರೆ, ಇಲ್ಲಪ್ಪ ನನಗೆ ಆಗೋದಿಲ್ಲ, ಈ ಆಸನ ಮಾಡ್ಲಿಕ್ಕೆ ಬರೋಕ್ಕಾಗೋದಿಲ್ಲ, ನಮ್ಗೆ ಉಸಿರು ತೊಗೊಂಡು ಹಿಡಿದು ಗಂಟೆಲ್ಲ ಈ ಗದ್ದವನ್ನು ಎದೆ ಮೇಲೆ ಇಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥವ್ರು ಅವ್ರು ಉಸಿರು ತೊಗೊಂಡು ಹಿಡಿದು ಹೀಗೆ ಕೂತ್ಕೊಂಡು ಅವ್ರು ಏನು ಮಾಡ್ಬೋದು ಅಂತಂತಂದರೆ ಮೂಗಿನ ತುದಿಯನ್ನು ನೋಡ್ತಾ ಕೂತ್ಕೋಬೋದು. ಮೂಗಿನ ತುದಿಯನ್ನು ನೋಡ್ತಾ ಕೂತ್ಕೋಬೋದು, ವೀಕ್ಷಿಸ್ತಾ ಕೂತ್ಕೋಬೋದು. ಉಸಿರಾಡಿ ಸರಿಯಾಗಿ, ಉಸಿರಾಟದ ಕಡೆ ಗಮನ ಇರಲಿ. ಈ ಆಸನ ತುಂಬ ಏನು ಮಾಡುತ್ತೆ ಅಂತಂದ್ರೆ ಮೈಂಡ್ ಕಾಮ್ ಮಾಡುತ್ತೆ. ನಿಮ್ಮ ಮನಸ್ಸು ಚಂಚಲತೆ ಆಗಿರ್ತದೆ, ಮತ್ತು ಸ್ಥಿರತೆ ಇರಲ್ಲ. ಎಸಿಡಿಟಿ ಇದ್ದಾಗೆ ನಿಮ್ಗೆ ಏನೋ ಯಾವುದೋ ಕೆಲಸ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ಆಸನ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂದರೆ ಮನಸ್ಸು, ದೇಹ ಸ್ಥಿರತೆಯಲ್ಲಿ ಬರ್ತದೆ. ನಿಮಗೆ ಮುಂದಿನ ಎಲ್ಲ ಕಾರ್ಯಗಳ ಮಾಡಲಿಕ್ಕೆ ಬಹಳ ಉಪಯುಕ್ತ ಆಗ್ತದೆ. ಈಗ ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ನಿಧಾನವಾಗಿ ರಿಲೀಸ್ ಮಾಡಿ, ಕೈಗಳನ್ನು ರಿಲೀಸ್ ಮಾಡಿ. ಮತ್ತೆ ಏನು ಮಾಡೋಣ ಅಂತಂದರೆ, ಈಗ ಓಂಕಾರ ಮೆಡಿಟೇಷನ್. ಕಣ್ಣು ಮುಚ್ಚಿ ಚಿನ್ಮುದ್ರೆಯಲ್ಲಿ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬನ್ನಿ. ಉಸಿರಾಟದ ಕಡೆ ಗಮನ ಇರಲಿ. ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು. ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ ಬರಬೇಕು. 5 ಬಾರಿ ಓಂಕಾರವನ್ನು ಮಾಡಿ. ನಿಮಗೆ ಸಾಧ್ಯವಾದರೆ ನೀವು 10 ಅಥವಾ 12 ಬಾರಿ ನೀವು ಮಾಡ್ಬೋದು. ಇಲ್ಲ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತೀವಿ, ನಾವು ಅಭ್ಯಾಸಿಗರ ಆಗಿದ್ದೀವಿ ಅಂತಂತಂದರೆ ನೀವು 21 ರೌಂಡ್ ಮಾಡ್ಬೋದು. ಮಿನಿಮಮ್ 5 ಸತನ ಆದರೂ ನೀವು ಮಾಡಬೇಕು. ಮ್ಯಾಕ್ಸಿಮಮ್ ನೀವು 21 ಸತನ ಆದರೂ ಮಾಡ್ಬೋದು ಹೈಪರ್ ಎಸಿಡಿಟಿ ಅವರಿದ್ದವರು. ಸೊ ಈಗ ದೀರ್ಘವಾಗಿ ಉಸಿರನ್ನು ತಗೊಂಡು ಓಂಕಾರ ಸ್ಟಾರ್ಟ್ ಮಾಡಿ. ಆ ನಾದದ ಹತ್ತಿರ ಮನಸ್ಸನ್ನು ಒಯ್ತಾ ಹೋಗ್ಬೇಕು ನೀವು. ಆ ನಾದದ ಕಡೆ ಮನಸ್ಸಿರಬೇಕು. ಹೇಗೆ ಉಸಿರು ತಗೋತೀರಾ, ಹೇಗೆ ಉಸಿರು ಬಿಡ್ತೀರಾ ಅದರ ಕಡೆ ಗಮನ ಇರಬೇಕು. ಉಸಿರು ತೊಗೊಂಡು ಹೇಗೆ ನೀವು ಉಸಿರನ್ನು ಹೇಳ್ತೀರಾ, ಮಧ್ಯದಲ್ಲಿ ಸ್ಟಕ್ ಆಗ್ತಾ ಹೋಗಬಾರ್ದು. ಮಧ್ಯದಲ್ಲಿ ಯಾವತ್ತೂ ಸ್ಟಕ್ ಆಗಬಾರ್ದು. ಓಂಕಾರ ಹೇಳಬೇಕಾದ್ರೆ ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ಮಧ್ಯದಲ್ಲಿ ಎಲ್ಲರೂ ಸ್ಟ್ರಕ್ ಆಗ್ತಾರೆ. ಆ ರೀತಿ ಮಧ್ಯದಲ್ಲಿ ಸ್ಟ್ರಕ್ ಆಗಬಾರ್ದು. ಹಾಗೆ ನಿಧಾನವಾಗಿ ನೀವು ಏನು ಮಾಡ್ಬೇಕಂತಂದರೆ ಓಂಕಾರವನ್ನು ಹೇಳ್ತಾ ಹೋಗಬೇಕು. ಮತ್ತೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಓಂಕಾರ ಸ್ಟಾರ್ಟ್ ಮಾಡಿ. ಯಾವಾಗ ನೋಡಿ ಓಂಕಾರ ಮಾಡಬೇಕಾದ್ರೆ, ಪ್ರಾಣಾಯಾಮ ಅಭ್ಯಾಸ ಮಾಡಬೇಕಾದ್ರೆ ಬೆನ್ನು ಹುರಿ ನೇರವಾಗೇ ಇರಬೇಕು. ಏನಾಗುತ್ತೆ, ಜಾಸ್ತಿ ಜನ ಮುಂದ್ಗಡೆ ಬಾಗಿಬಿಡ್ತಾರೆ, ಅಂದರೆ ಹಿಂದ್ಗಡೆ ಪ್ರೆಷರ್ ಕೊಟ್ಟು. ಇದು ಏನಿರಬೇಕಂದ್ರೆ ಹಿಂದ್ಗಡೆ ಇರಬೇಕು. ಕರೆಕ್ಟ್ ಸ್ಟ್ರೈಟ್ ಇರ್ತದೆ. ಇದು ಕರೆಕ್ಟ್ ಮೆಥಡ್. ಆ ನಾದವನ್ನು ಅಬ್ಸರ್ವ್ ಮಾಡ್ತಾ ಹೋಗಬೇಕು ನೀವು. ಹಾಗೇ ಓಂಕಾರ ಮಾಡಂತಂದ್ರೆ ಹಾಗೆ ಮಾಡೋದಲ್ಲ. ಆ ಓಂಕಾರ ಅಂದರೆ ನೀವು ಯಾವ ರೀತಿ ಓಂ ಅಂತಿರಲ್ಲ, ಅವಾಗ ಅನ್ಬೇಕಾದ್ರೆ ಆ ನಾದ ಒಂದು ಬರ್ತದೆ, ಓಂಕಾರ ನಾದ, ಅದಕ್ಕೆ ನೀವು ಗಮನ ಕೊಡ್ತಾ ಹೋಗಬೇಕು. ಮತ್ತೆ ದೀರ್ಘವಾಗಿ ಉಸಿರು ತೆಗೆದುಕೊಳ್ಳಿ. ಕೊನೆ ಬಾರಿ ಓಂಕಾರ ಹೇಳಿ. ಹೀಗೆ ನೀವು ಏನು ಮಾಡ್ಬೋದಪ್ಪ ಅಂತಂದರೆ 5 ಬಾರಿ ಓಂಕಾರ ಅಭ್ಯಾಸವನ್ನು ಮಾಡ್ಬೋದು. ಟೈಮ್ ಇದೆ ಅಂತ ನಿಮಗೆ ಟೈಮ್ ಇದೆ ಅಂತಂತಂದರೆ ನೀವು ಏನು ಮಾಡ್ಬೋದು ಅಂದರೆ 21 ಬಾರಿ ಕೂಡ ನೀವು ಓಂಕಾರ ಅಭ್ಯಾಸವನ್ನು ಮಾಡ್ಬೋದಾಗಿದೆ. ಎಸ್, ನಿಧಾನವಾಗಿ ಕಣ್ಣುಗಳನ್ನು ತೆಗಿರಿ, ಕೈಗಳನ್ನು ರಿಲೀಸ್ ಮಾಡಿ.
ಎರಡೂ ಕಾಲುಗಳನ್ನು ಸ್ಟ್ರೆಚ್ ಮಾಡ್ಕೋಬೇಕು ಮುಂದ್ಗಡೆ. ಈಗ ಮುಂದಿನ ಅಭ್ಯಾಸ ಶವಾಸನ. ನಿಧಾನವಾಗಿ ಏನು ಮಾಡಬೇಕಂತಂದರೆ ಸೈಡ್ ಹೊಳ್ಳಿ ನಿಧಾನವಾಗಿ ಶವಾಸನಕ್ಕೆ ಬರಬೇಕು. ಕೈಗಳು ಮೇಲ್ಮುಖವಾಗಿರಲಿ, ಕಾಲುಗಳು ಅಗಲಿಸಿರಬೇಕು, ಕಣ್ಣುಗಳನ್ನು ಸರಿಯಾಗಿ ಮುಚ್ಚಿರಬೇಕು. ಇಲ್ಲಿ 12 ಸತಿ ಉಸಿರನ್ನು ತೆಗೆದುಕೊಂಡು ಹೋಗಿ ನಿಧಾನವಾಗಿ ಉಸಿರನ್ನು ಬಿಡ್ತಾ ಬರಬೇಕು. ಶವಾಸನದಲ್ಲಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡ್ತಾ ಬರಬೇಕು 12 ಬಾರಿ. ಈ ಒಂದು ಹೈಪರ್ ಎಸಿಡಿಟಿಗೆ ಯಾವೆಲ್ಲ ಅಭ್ಯಾಸಗಳು ಅಂದರೆ ನೀವು ಆ ಪ್ರಾಣಾಯಾಮ ಆಗಿರ್ಬೋದು, ಆಸನ ಅಭ್ಯಾಸ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಯಾವೆಲ್ಲ ಉಪಯುಕ್ತಕಾರಿ ಅಂತಕ್ಕಂಥದ್ದನ್ನು ಎಲ್ಲ ಹೇಳ್ಕೊಡ್ತಾ ಇದ್ದೀವಿ. ಏನೇ ಮಾಡಬೇಕು ಸೀಕ್ವೆನ್ಸ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಸೀಕ್ವೆನ್ಸ್ ತಪ್ಪಾಗ್ತದೆ. ಹೀಗೆ ಮಾಡಿ ಅಂದರೆ ನಾವೆಲ್ಲ ಇವಾಗ ಏನಾಗಿದೆ ಅಂತಂದರೆ ನಾವೆಲ್ಲ ಎಷ್ಟೋ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಈ ಹೈಪರ್ ಎಸಿಡಿಟಿ ಇದ್ದವ್ರು ಎಷ್ಟೋ ಜನ ಅಂತಂದರೆ ವಾರದಲ್ಲಿ ಒಂದೊಂದು ಇಂಜೆಕ್ಷನ್ ಮಾಡಿಸ್ಕೊತಿದ್ರು. ಅಂಥ ವ್ಯಕ್ತಿಗಳು ನಮ್ಮ ಕಡೆ ಬಂದು ಈ ಅಭ್ಯಾಸಗಳನ್ನೆಲ್ಲ ಅಭ್ಯಾಸ ಮಾಡಿದಾಗ ಏನಾಗಿತ್ತು ಅಂತಂದರೆ ಅವ್ರು ಯಾವುದೂ ಮುಂದೆ ಆ ಪ್ರಾಬ್ಲಮ್ ಬರಲೇ ಇಲ್ಲ. ಮತ್ತು ಅದು ವಾರದಲ್ಲಿ ಒಂದೊಂದು ಇಂಜೆಕ್ಷನ್ ತೊಗೋತಾಯಿದ್ರು. ಅಂಥವರು ಕೂಡ ಇವತ್ತು ಯಾವುದೇ ಇಂಜೆಕ್ಷನ್ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಏನೂ ಇಲ್ಲ. ಅಷ್ಟೊಂದು ಅವ್ರಿಗೆ ಏನಾಗಿದೆ ಅಂತಂದ್ರೆ ಉಪಯೋಗ ಆಗಿದೆ. ಹೀಗೆ 12 ಸರಿ ಉಸಿರಾಡಿಸಿದ ತಕ್ಷಣ ನಿಧಾನವಾಗಿ ಎರಡೂ ಕಾಲುಗಳನ್ನು ಜೋಡಿಸಿ, ಎರಡೂ ಕೈಗಳನ್ನ ಪಕ್ಕಕ್ಕೆ ತೊಗೊಂಬನ್ನಿ. ನಿಧಾನವಾಗಿ ಕಣ್ಗಳನ್ನು ತೆಗೀರಿ, ಹಾಗೆ ಉಸಿರಾಡಿ. ಶವಾಸನ ಮಾಡಿದ ತಕ್ಷಣ ಬೇಗ ಎದ್ದು ಕುತ್ಕೋಬಾರ್ದು. ನಿಧಾನವಾಗಿ ಕಣ್ಣು ತೆಗೆದು 1 ನಿಮಿಷ ಅಲ್ಲೇ ಉಸಿರಾಡಿ ನಿಧಾನವಾಗಿ ಎದ್ದು ಕುತ್ಕೋವಂಥದ್ದು. ಎಸ್, ಬಲಗೈ ಮೇಲ್ಗಡೆ ಎತ್ತಿ ಬಲಗಡೆ ತಿರುಗಿ ನಿಧಾನವಾಗಿ ಎದ್ದು ಕುತ್ಕೋಬೇಕು. ಈ ರೀತಿ ನೀವು ಏನು ಮಾಡಬೇಕಂತಂದರೆ ಹೈಪರ್ ಎಸಿಡಿಟಿಗೆ ಇವು ಎಲ್ಲ ಅಭ್ಯಾಸಗಳನ್ನು ನಿಮ್ಮ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ನೀವು ರೂಢಿಸ್ಕೊಂಡ್ರೆ ಬಹಳ ಉಪಯುಕ್ತರಾಗಿರ್ತದೆ. ಸೊ ಇವನ್ನೆಲ್ಲ ಮಾಡಿ ನಿಮ್ಗೆ ಹೆಚ್ಚಿನ ಲಾಭವನ್ನು ಪಡೀರಿ ಅಂಥೇಳಿ ನಾನು ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಅಭ್ಯಾಸದಲ್ಲಿ ಹೈಪರ್ ಎಸಿಡಿಟಿಗೆ ಯಾವೆಲ್ಲ ಆಸನಗಳು ಮಾಡಬೇಕು, ಯಾವೆಲ್ಲ ಪ್ರಾಣಾಯಾಮಗಳನ್ನು ಮಾಡಬೇಕು, ಧ್ಯಾನಯವನ್ನೆಲ್ಲ ಮಾಡಬೇಕು, ಅವು ಎಷ್ಟು ಉಪಯುಕ್ತಕಾರಿಯಾಗಿವೆ ಅಂತಕ್ಕಂಥದ್ದನ್ನೆಲ್ಲ ತಿಳ್ಕೊಂಡ್ರಿ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಕಾಯಿಲೆಗಳಿಗೆ ಯಾವೆಲ್ಲ ಅಭ್ಯಾಸಗಳು, ಯೋಗಾಭ್ಯಾಸಗಳು ಮಾಡಿದರೆ ಸೂಕ್ತ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳಿಕೊಡಲಾಗುವುದು. ನಮಸ್ಕಾರ.